ಸತ್ಯಮೂರ್ತಿ ಅಂತ ಸಾಹಿತಿ ಮತ್ತೆ ಕವಿ ಮತ್ತೆ ಫಿಸಿಕಲ್ ಎಜುಕೇಶನ್ ಬಗ್ಗೆ ಬಹಳ ಹೋರಾಟ ಮಾಡ್ತಿರ್ತಕ್ಕಂಥವನು. ಈಗೇನಪ್ಪ ಅಂದ್ರೆ ಫಿಸಿಕಲ್ ಎಜುಕೇಶನ್ ಅದು ಮಾನಸಿಕ ಮತ್ತು ದೈಹಿಕವಾಗಿ ಇರ್ತಕ್ಕಂಥ ಸಬ್ಜೆಕ್ಟ್. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಮನುಷ್ಯ ಉಸಿರಾಡಬೇಕು ಅಂತಂದ್ರೆ ಎದ್ ನಿಂತ್ಕೋಬೇಕು ಅಂದ್ರೆ ದೇಹದಲ್ಲಿ ಶಕ್ತಿ ಬೇಕು. ದೇಹದಲ್ಲಿ ಶಕ್ತಿ ಬೇಕಾದ್ಮೇಲೆ ಆಮೇಲೆ ಆಲೋಚನೆ ಮಾಡ್ತಾನೆ ಅವನು, ಎಲ್ಲಿಗೂ ಹೋಗ್ಬೇಕು, ಏನ್ ಮಾಡ್ಬೇಕು. ದೇಹದಲ್ಲಿ ಶಕ್ತಿನೇ ಇಲ್ಲ ಅಂತಂದ್ರೆ ಆಲೋಚನೆ ಬರಕ್ ಸಾಧ್ಯ ಇಲ್ಲ. ಹಾಗಾಗಿ ಫಸ್ಟು ಫಿಸಿಕಲಿ ಫಿಟ್ ಆಗಿರ್ಬೇಕು, ದೈಹಿಕವಾಗಿ ಸದೃಢನಾಗಿರ್ಬೇಕು, ಆಮೇಲೆ ಮಾನಸಿಕ ಸದೃಢವಾದ್ಮೇಲೆ ಆಮೇಲೆ ಇಂಟೆಲೆಕ್ಚುಯಲಿ ಆಮೇಲೆ ಏನು ಭಾವನಾತ್ಮಕವಾಗಿ ಯೋಚನೆ ಮಾಡ್ತಾನೆ. ಹಾಗಾಗಿ ದೈಹಿಕ ಶಿಕ್ಷಣಕ್ಕೆ ಬಹಳ ಇಂಪಾರ್ಟೆನ್ಸ್ ಇತ್ತು. ಈ ಕೆಲವರು ದೈಹಿಕ ಶಿಕ್ಷಣದ ಒಂದು ಗಂಧಗಳಿಗೆ ಗೊತ್ತಿರದೇ ಇರ್ತಕ್ಕಂಥ ಕೆಲವು ಏನ್ ಮಾಡ್ತಾರೆ ಅಧಿಕಾರಿಗಳು, ದೈಹಿಕ ಶಿಕ್ಷಣವನ್ನು ಮೌಲ್ಯ ಶಿಕ್ಷಣ ಅಂತ ಮಾಡ್ಬಿಟ್ಟು ಅದನ್ನ ತರ್ಜುಮೆ ಮಾಡಿ ಅದರ ಒಂದು ರೂಪುರೇಷೆನ ಬದಲಾಯಿಸಕ್ಕೆ ಹೋಗ್ತಾರೆ. ಅದು ಅಕ್ಷಮ್ಯ ಅಪರಾಧ. ಯಾಕೆ ಅಂತಂದ್ರೆ ಮನುಷ್ಯ ಯಾವುದೇ ಏನು ಡಾಕ್ಟ್ರಿ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂದ್ರೆ ನಮಗೆ ಅಗಾಧ ಆಸೆ ಇದೆ. ಆದ್ರೆ ದೈಹಿಕವಾಗಿ ರೋಗ ರುಜಿನಗಳು ಬಂದು ಸತ್ತೋಗ್ಬಿಟ್ರೆ ಆಸೆಗಳೆಲ್ಲ ಮಣ್ಪಾಲಾಗೋಗ್ತವೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾವು ರೋಗ ರುಜಿನಗಳಿಂದ ನಾವು ಏನು ನಮ್ಮ ಒಂದು ಎನರ್ಜಿ, ಒಂದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗಬೇಕು ಅಂದ್ರೆ ಆಟಗಳಾಡಬೇಕು, ಒಳ್ಳೆ ಫುಡ್ ತಿನ್ಬೇಕು. ಆ ಮುಖಾಂತರ ನಮ್ಮ ದೇಹವನ್ನು ಸದೃಢಗೊಳಿಸಿ ಮಾನಸಿಕವಾಗಿ ಸದೃಢವಾಗೋದ್ರ ಜೊತೆಗೆ ನಾವು ಏನು ಬೇಕಾದ್ರೂ ಪ್ರಪಂಚದಲ್ಲಿ ಸಾಧ್ಯ ಮಾಡ್ಬೇಕು. ಇಲ್ಲ ಅಂತ ಸಚಿನ್ ತೆಂಡೂಲ್ಕರ್ ಒಂದು ಮಾತು ಹೇಳ್ತಾರೆ, ಏನಂತ ಅಂತಂದ್ರೆ ಕ್ರಿಕೆಟ್ನ ನೀವು ಯಾಕೆ ಇಷ್ಟೊಂದು ಇದೆಲ್ಲ ಮಾಡಿದ್ರೆ ವರ್ಲ್ಡ್ ಫೇಮಸ್ ಆದ್ರಿ ಅಂತಂದ್ರೆ, ನಾನು ಮೊದಲು ಏನ್ ಮಾಡ್ತೀನಿ ಅಂತಂದ್ರೆ ನಾನು ದೈಹಿಕವಾಗಿ ನಾನು ಸದೃಢನಾಗಿರೋದ್ರ ಜೊತೆಗೆ ನಾನು ಮಾನಸಿಕವಾಗಿ ಮೊದಲೇ ಒಂದು ಸ್ಕೆಚ್ ಹಾಕೊಳ್ತೀನಿ, ಮೊದಲೇ ಒಂದು ಹೇಗೆ ಮಾಡಬೇಕು ಅಂತ ಹೇಳಿ ಊಹಾತ್ಮಕವಾಗಿ ಇದು ಮಾಡ್ಕೊಳ್ತೀನಿ. ಆ ಮುಖಾಂತರ ಆಟವನ್ನು ಆಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳೋ ಅರ್ಥದಲ್ಲಿ ದೈಹಿಕವಾಗಿ ನಾನು ಆಲ್ರೆಡಿ ಸದೃಢನಾಗಿರೋ ಜೊತೆಗೆ ಮಾನಸಿಕವಾಗಿ ನಾನು ಸದೃಢನಾಗಿರೋ ಜೊತೆಗೆ ನಾನು ಯಾಕೆ ಗೆಲ್ಲಬೇಕು, ಯಾಕೆ ಗುರಿಯನ್ನು ತಲುಪಬೇಕು, ಆ ಗುರಿ ತಲುಪೋ ಮುಖಾಂತರ ನಾನು ಹೆಸರುವಾಸಿ ಆಗಬೇಕು ಅನ್ನೋ ಒಂದು ಮಾತಾಡ್ತಾರೆ. ಹಾಗಾಗಿ ಈ ದೈಹಿಕ ಶಿಕ್ಷಣ ಅಂತಂದ್ರೆ ಎಲ್ಲಾ ಶಿಕ್ಷಣಗಳಿಗೆ ತಾಯಿ ಮೂಲ. ಯಾಕಂದ್ರೆ ಈಗ ಬೇರೆ ಟೀಚರ್ಸ್ ಏನಂದ್ರೆ ಒಂದು ರೂಮ್ 4 ಗೋಡೆ ಮಧ್ಯದಲ್ಲಿ ಅವರು ಒಂದು ಪಾಠ ಮಾಡ್ತಾರೆ. ಇವ್ರಾಗಲ್ಲ, 4 ಗೋಡೆ ಮಧ್ಯದಲ್ಲಿ ಪಾಠ ಮಾಡಬೇಕು, ಮತ್ತೆ ಆಚೆ ಗ್ರೌಂಡ್ ಹೊರಗಡೆ ಮಾಡಬೇಕು. ಇಲ್ಲಿ ಸಲ್ಲುವವನು ಅಲ್ಲೂ ಸಲ್ತ, ಅಲ್ಲೇ ಸಲ್ಲ, ಬರೀ 4 ಗೋಡೆ ಮಧ್ಯದಲ್ಲಿ ಮಾಡ್ದ ಬಿಟ್ಟ ಇಷ್ಟ ಅಂದ್ರೆ ಮಕ್ಕಳು ಯಾಕೆಂದ್ರೆ ಆಕ್ಟಿವ್ ಆಗಿರ್ಬೇಕು ಅಂತಂದ್ರೆ ಮೈಂಡು ಅವರು ಆಟ ಆಡ್ಬೇಕು. ಫಸ್ಟು ಆಟ ಆಡಿದಾಗ ಆಕ್ಟಿವ್ ಆಗಿರ್ತಾರೆ. ಈಗ ಅರ್ಧ ಗಂಟೆ ಪಾಠ ಕೇಳ್ತಾರೆ, ಬೋರ್ ಆಗ್ತಾರೆ. ಒಂದು 10 ನಿಮಿಷ ಆಟ ಆಡಿದಾಗ 1 ಅವರ್ ಪಾಠ ಕೇಳ್ತಾರೆ. ಹಾಗಾಗಿ ದೈಹಿಕ ಶಿಕ್ಷಣದಲ್ಲಿ ಬಹಳ ಇಂಪಾರ್ಟೆನ್ಸ್, ಮಹತ್ವ ಇದೆ. ಹಾಗಾಗಿ ಗುರುಕುಲದಲ್ಲಿ ಆಗಲಿ ಹಳೆ ಕಾಲದಲ್ಲೂ ಅಷ್ಟೇ ಓಡೋದು ಮತ್ತೆ ಎಕ್ಸರ್ಸೈಸ್ ಮಾಡೋದು, ಕಸರತ್ ಮಾಡೋದು ಇವೆಲ್ಲ ಮಾಡ್ತಿದ್ರು. ಯಾಕೆ ಮಾಡ್ತಾ ಇದ್ವು ಅಂತಂದ್ರೆ ಮೊದಲು ನಾವು ದೈಹಿಕವಾಗಿ ಒಂದು ಹತೋಟಿಗೆ ಬರಬೇಕು. ಹತೋಟಿಗೆ ಬಂದ್ಮೇಲೆ ಮಾನಸಿಕ ಹತೋಟಿಗೆ ಬರ್ತೀವಿ. ಮತ್ತೆ ನಮ್ಮ ಮೈಂಡು ನಾವು ಹೇಳ್ದಂಗೆ ಕೇಳಬೇಕು. ಆ ಒಂದು ಮುಖಾಂತರ ದೈಹಿಕ ಶಿಕ್ಷಣ ಈ ಕಡ್ಡಾಯ ಆಗ್ಬೇಕಾಗಿದೆ. ಸರ್ಕಾರಿ ನಿಟ್ಟಿನಲ್ಲಿ ಗಮನ ಹರಿಸಬೇಕು. ಬಸವರಾಜ ಹೊರಟವರು ಏನೇನು ಕ್ರಮ ತಗೊಂಡಿದ್ದಾರೆ ಅದನ್ನ ಅವ್ರ ಸಾಕಾರ ಆಗಲಿ. ಅವರ ಒಂದು ಫೀಲ್ಡ್ ಅಲ್ಲೇ ಇದಾಗಿ ದೈಹಿಕ ಶಿಕ್ಷಣ ಮೊದಲು ಹೇಗಿತ್ತೋ ಅದೇ ತರ ಬೋರ್ಡ್ ಎಕ್ಸಾಮ್ ಆಗಬೇಕು. ಮತ್ತೆ ದೈಹಿಕ ಶಿಕ್ಷಣಕ್ಕೆ ಎಲ್ಲ ಪೋಷಕರು ಮತ್ತೆ ಎಲ್ಲಾ ಶಿಕ್ಷಕರು ಮತ್ತೆ ದೈಹಿಕ ಶಿಕ್ಷಣವನ್ನು ಕಡೆಗಣಿಸ್ತಾ ಹಾಗೆ ದೈಹಿಕ ಶಿಕ್ಷಣ ಒಂದು ಒಳ್ಳೆ ಇದಾಗಬೇಕು ಅಂತೇಳಿ ನಾನು ಆಶಯಗೊಳಿಸ್ತೀನಿ. ಧನ್ಯವಾದಗಳು. ಡಾಕ್ಟರ್ ಸತ್ಯಮೂರ್ತಿ ಗೂಗಿ, ಖ್ಯಾತ ಸಾಹಿತಿಗಳು, ಬೆಂಗಳೂರು. ನಮಸ್ತೆ.